ಹೊನ್ನಾವರ ತಾಲೂಕಿನ ಮಾಗೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಕ್ಷಾಬಂಧನ ಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಸಹೋದರ ಸಹೋದರಿಯರ ನಡುವಿನ ಸುಮಧುರ ಬಾಂಧವ್ಯ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯ ದ್ಯೋತಕ ಆಚರಿಸಲ್ಪಡುವ ಹಬ್ಬ ರಕ್ಷಾಬಂಧನ. ನಾಡಿನಾದ್ಯಂತ ಇಂದು ರಕ್ಷಾಬಂಧನ ಹಬ್ಬವನ್ನು ರಾಷ್ಟ್ರೀಯ ಹಬ್ಬದಂತೆ ಬಹು ಅಕ್ಕರೆಯಿಂದ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಅದೇ ರೀತಿ ಹೊನ್ನಾವರ ತಾಲೂಕಿನ ಮಾಗೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಇಂದು ರಕ್ಷಾಬಂಧನ ಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವಿನಯ ಹೆಗಡೆ, ಮುಖ್ಯೋಪಾಧ್ಯಾಯರಾದ ರಾಜು ನಾಯ್ಕ್ ಹಾಗೂ ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ ರಕ್ಷಾಬಂಧನ ಹಬ್ಬವನ್ನು ಅಚ್ಚುಕಟ್ಟಾಗಿ ಆಚರಿಸಿ ಸಂಭ್ರಮಿಸಿದರು. ಸಹ ಶಿಕ್ಷಕರಾದ ಸಿಂಧು ಭಾರದ್ವಾಜ ಮಾತನಾಡಿ ಹಬ್ಬದ ಆಚರಣೆಯ ಔಚಿತ್ಯ ಹಾಗೂ ಅಗತ್ಯತೆಯ ಕುರಿತಾಗಿ ಮಕ್ಕಳಿಗೆ ಮನದಟ್ಟು ಮಾಡಿದರು. ಇವತ್ತು ರಕ್ಷಾಬಂಧನ ಇದು ಅಣ್ಣ ತಂಗಿಯರ ಅಥವಾ ಅಕ್ಕ ತಮ್ಮಂದಿರ ಹಬ್ಬ. ಇದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಮಾಡ್ತಿಲ್ಲ. ಇದು ನಾವು ಇಲ್ಲಿ ಹುಡುಗಿಯಾದಂಥವ್ರು ಹುಡುಗನಿಗೆ, ಹುಡುಗಾದಂಥವ್ರು ಹುಡುಗಿಗೆ, ಹಾಗೆ ಇಲ್ಲಿ ಯಾವುದೇ ಗಿಫ್ಟು ಸಹ ಬರೋದಿಲ್ಲ. ನಾವೆಲ್ಲ ಸೇರಿ ನಮ್ಮ ಭಾರತಾಂಬೆಯನ್ನು ರಕ್ಷಿಸೋಣ, ನಮ್ಮ ಭಾರತಾಂಬೆಯ ಏಳಿಗೆಯಾಗಿ ಶ್ರಮಿಸೋಣ ಅಂತ ಹೇಳಿ ಒಂದು ಒಳ್ಳೆಯ ಭಾವನೆಯಿಂದ ಈ ರಕ್ಷಾಬಂಧನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂತಹ RSS ಸಂಘದವರಿಗೂ ಹಾಗೂ SKMC ಅಧ್ಯಕ್ಷರಿಗೂ, ಉಳಿದೆಲ್ಲ ಶಿಕ್ಷಕರಿಗೂ ಮತ್ತು ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಮ್ಮೆ ರಕ್ಷಾಬಂಧನದ ಶುಭಾಶಯಗಳು. ವಿದ್ಯಾರ್ಥಿಗಳೆಲ್ಲ ಪರಸ್ಪರ ರಾಖಿ ಕಟ್ಟಿ ಸಿಹಿ ಹಂಚಿ ಖುಷಿಪಟ್ಟು ಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಿದರು. ನುಡಿಸಿರಿಗಾಗಿ ಮಾಗೋಡಿನಿಂದ TG ಹೆಗಡೆ.